ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನರ ಬಗ್ಗೆ ತಿಳಿಸ್ತಿದ್ದೀನಿ ಅಂದರೆ 6ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಇಂಥವ್ರ ಮಹಿಳೆಯರ ಖಾತೆಗೆ ಬರಲ್ವಂತೆ, ಏನಕ್ಕೆಲ್ಲ ಜಮಾ ಆಗಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಸರ್ಕಾರ ಒಂದಷ್ಟು ಮಾನದಂಡಗಳನ್ನ ರಿಲೀಸ್ ಮಾಡಿದೆ. ಈ ಮಾನದಂಡಗಳನ್ನ ಏನಾದರೂ ನೀವು ಉಲ್ಲಂಘಿಸ್ಬಿಟ್ಟು ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಅಂಥವ್ರಿಗೆ 6ನೇ ಕಂತು ಅಥವಾ ಮುಂಬರುವ ಯಾವ ಕಂತಿನ ಹಣನೂ ಜಮಾ ಆಗಲ್ಲ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ. ಸೊ ನೀವು ಏನಾದರೂ ಆ ಕಾರಣಗಳನ್ನ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಯಾವ್ಯಾವೆಲ್ಲ ಕಾರಣಗಳಿಂದ ಈ 6ನೇ ಕಂತಿನ ಹಣ ಅಥವಾ ಮುಂಬರುವ ಕಂತಿನ ಹಣ ಬರಲ್ಲ ಅಂದ್ಬಿಟ್ಟು ನೀವು ತಿಳ್ಕೊಬೇಕು. ಯಾಕಂದರೆ ಈ ಕಾರಣಗಳನ್ನ ಈಗ ರೀಸೆಂಟಾಗಿ ಸರ್ಕಾರ ಬಿಟ್ಟಿರೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಫಲಾನುಭವಿ ಮಹಿಳೆಯರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಇವಾಗ ಇದರಿಂದ ಸಾಕಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಅಂದರೆ ಫೆಬ್ರವರಿ ತಿಂಗಳಿಂದ ಏನು 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಲ್ಲ ಸುಮಾರು 90% ಅಷ್ಟು ಮಹಿಳೆಯರಂದರೆ ಸುಮಾರು 90% ಅಷ್ಟು ಮಹಿಳೆಯರ ಖಾತೆಗೆ 6ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಇನ್ನು ಮಿಕ್ಕಿದ ಉಳಿದು 10% ಮಹಿಳೆಯರಿಗೆ ಏನಕ್ಕೆ ಜಮಾ ಆಗಿಲ್ಲ, ಒಂದಷ್ಟು ಕಾರಣಗಳು ಸಿಕ್ಕಿವೆ. ಸೊ ಈ ಕಾರಣಗಳಿಂದ ಅವ್ರ ಖಾತೆಗೆ ಹಣ ಜಮಾ ಆಗಿಲ್ಲ. ಸೊ ನಿಮಗೂ 6ನೇ ಕಂತಿನ ಹಣ ಜಮಾ ಆಗಿಲ್ಲ, ನೀವು 6ನೇ ಕಂತಿನ ಹಣಕ್ಕೆ ಕಾಯ್ತಿದ್ದೀರಾ ಅಂದರೆ ನೀವು ಈ ಕಾರಣಗಳನ್ನ ಏನಾದರೂ ಉಲ್ಲಂಘಿಸಿದ್ದೀರಾ ಅಂತ ನೋಡ್ಕೊಳ್ಳಿ. ಏನಾದರೂ ಒಂದು ವೇಳೆ ಇಲ್ಲ ಅಂದರೆ ನಿಮಗೆ ಡೋಂಟ್ ವರಿ, ನಿಮಗೆ 6ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಏನು ಫೆಬ್ರವರಿ ತಿಂಗಳಲ್ಲಿ 6ನೇ ಕಂತಿನ ಹಣ ಜಮಾ ಆಗಿ ಎಷ್ಟೊಂದು ಜನಕ್ಕೆ ಅದು ಖಾತೆಗೆ ಜಮಾ ಆಗಿದೆ. ಆದರೆ ಇನ್ನು ಕೆಲವರಿಗೆ 6ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ಕಾಯ್ತಿದ್ದಾರೆ. ಸೊ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಿಸಿದ ನಂತರ ಹಾಗೂ ಅದನ್ನು ಜಾರಿಗೆ ತಂದಿದ್ದ ನಂತರ ಎಲ್ಲ ಯೋಜನೆಗಳ ಮೂಲಕ ಜನರು ಮೆಚ್ಚುಗೆನ ಪಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂತು ತುಂಬ ಸಂಚಲನ ಮೂಡಿಸಿ. ಸೊ ಆದರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಸರಿಯಾಗಿ ತಲುಪ್ತಿಲ್ಲ. ಸೊ ಏನಕ್ಕೆ ಗೃಹಲಕ್ಷ್ಮಿ ಹಣ ಇಂಥವ್ರಿಗೆ ಬರದೇ ಇಲ್ಲ ಅಂತ ಒಂದಷ್ಟು ಕಾರಣ ಸಿಕ್ಕಿದೆ. ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರೋಕ್ಕಿಂತ ಮುಂಚೆನೇ ಒಂದಷ್ಟು ಮಾನದಂಡಗಳನ್ನ ವಿಧಿಸಿತ್ತು. ಆ ಮಾನದಂಡಗಳನ್ನ ಯಾರು ನಿರ್ಲಕ್ಷಿಸಿ ಅರ್ಜಿನ ಸಲ್ಲಿಸಿದ್ರಲ್ಲ, ಸೊ ಅಂಥವ್ರಿಗೆ ಅರ್ಜಿನ ಸರ್ಕಾರದ ಕಡೆಯಿಂದ ರಿಜೆಕ್ಟ್ನ ಮಾಡಿದ್ದಾರೆ. ಸೊ ಉದಾಹರಣೆಗೆ ಏನಾದರೂ ಆದಾಯ ತೆರಿಗೆ ಪಾವತಿ ಮಾಡ್ತಿದ್ದವ್ರ ಕುಟುಂಬದವ್ರು ಏನಾದರೂ ಮಹಿಳೆಯರು ಅಂಥವ್ರು ಏನಾದರೂ ಅರ್ಜಿನ ಹಾಕಿದರೆ ಅವ್ರ ಅರ್ಜಿನ ರಿಜೆಕ್ಟ್. ಮತ್ತು ಇನ್ನು ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ರೆ ಅರ್ಜಿ ಹಾಕೋಕ್ಕಿಂತ ಮುಂಚೆನೇ ಯಾರ್ಯಾರೆಲ್ಲ ಇನ್ನು KYC ಆಗಿರಲಿಲ್ಲ ಅಥವಾ MPCI ಮ್ಯಾಪಿಂಗ್ ಆಗಿರಲಿಲ್ಲ ಅಥವಾ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಲಿಲ್ಲ, ಸೊ ಅಂಥವ್ರದ್ದು ಅಪ್ಲಿಕೇಶನ್ನು ಕೂಡ ಹೋಲ್ಡ್ ಅಥವಾ ರಿಜೆಕ್ಟ್ ಮಾಡಿರ್ತಾರೆ. ಸೊ ಇಷ್ಟು ಕಾರಣಗಳಿಂದ ಅವ್ರ ಖಾತೆಗೆ ಹಣ ಬಂದಿರಲ್ಲ. ಹಣ ಬಂದಿಲ್ಲ ಅನ್ನೋಕ್ಕಿಂತ ಮುಂಚೆ ಅವ್ರಿಗೆ ಹಣ ಪಡ್ಕೊಳಲು ಸಾಧ್ಯ ಆಗಿರಲ್ಲ. ಸೊ ಹೀಗಾಗಿ 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ನಿಮಗೂ ಕೂಡ 6ನೇ ಕಂತಿನ ಹಣ ಬರಬೇಕು ಅಂದರೆ ನೀವಿಷ್ಟು ಕೆಲಸಗಳನ್ನ ಮಾಡಬೇಕು. KYC NPCI ಮ್ಯಾಪಿಂಗು, ಆಧಾರ್ ಅಪ್ಡೇಟು, ರೇಷನ್ ಕಾರ್ಡ್ ಅಪ್ಡೇಟು, ಸೊ ಇವನ್ನೆಲ್ಲ ನೀಟಾಗಿ ಮಾಡಿಸ್ಕೊಂಡ್ರೆ ಅಷ್ಟೇ ನಿಮಗೂ ಕೂಡ ಪ್ರತಿ ತಿಂಗಳು ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸೊ ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ 5 ಕಂತಿನ ಹಣನ ಯಶಸ್ವಿ ಆಗ್ಬಿಟ್ಟು ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದಾರೆ. ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲೂ ಕೂಡ 6ನೇ ಕಂತಿನ ಹಣ ಕೆಲವಷ್ಟು ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಸೊ ನಿಮಗೂ ಕೂಡ 6ನೇ ಕಂತಿನ ಹಣ ಬಂದಿದೆಯಲ್ವ ಅಂತ ತಿಳ್ಕೊಬೇಕಂದ್ರೆ ಮೊದಲಿಗೆ ನೀವು ಸರ್ಕಾರ ಏನು ರಿಲೀಸ್ ಮಾಡಿದೆಯಲ್ಲ ಒಂದು DBT ಕರ್ನಾಟಕ ಅಂತ ಆ್ಯಪು, ಅದನ್ನು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು DBT ಮೂಲಕ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಅಂದರೆ ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಬಂದಿದೆ ಮತ್ತು ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ಸು ಕೂಡ ಚೆಕ್ ಮಾಡ್ಕೋಬೋದು. ಇದೇ DBT ಆ್ಯಪ್ ಮೂಲಕ ನೀವು ನಿಮ್ಮದು ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ನಾನು ಒಂದು ಫಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ ನೀವು ಹೇಗೆ DBTನ ಇನ್ಸ್ಟಾಲ್ ಮಾಡಿಕೊಂಡು ಹೇಗೆ MPINನ ಕ್ರಿಯೇಟ್ ಮಾಡ್ಕೊಂಡು ಹೇಗೆ ಅದರಲ್ಲಿ ಚೆಕ್ ಮಾಡ್ಕೋಬೋದು ಅಂತ. ಸೊ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮಗೆ ಹಣ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕಂತ ಏನಿಲ್ಲ, ನೀವು ಮನೆಯಲ್ಲೇ ಕೂತ್ಕೊಂಡು ಸರಳ ರೀತಿಯಲ್ಲಿ DBTಯಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೂ ಇನ್ನೂ 6ನೇ ಕಂತಿನ ಹಣ ಬಂದಿಲ್ಲ, ಏನಾದರೂ 6ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ. ಸೊ ನೀವೇನಾದರೂ ಒಂದು ವೇಳೆ GST ಟ್ಯಾಕ್ಸ್ನ ಪೇ ಮಾಡ್ತಿದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿದ್ರೆ ನಿಮಗೆ ಹಣ ಬರಲ್ಲ. ಮತ್ತು ನಿಮ್ಮದು KYC ಆಧಾರ್ ಸೀಡಿಂಗ್ NPCI ಮ್ಯಾಪಿಂಗು ಕರೆಕ್ಟಾಗಿ ಅಪ್ಡೇಟ್ ಆಗಿದೆಯಾ ಅಥವಾ ಕರೆಕ್ಟಾಗಿ ನೀವು ಮಾಡಿಸಿದ್ದೀರಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನೂ ಒಂದು ಸಲ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿ ಮಹಿಳೆಯರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು.